ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸ್ಯಾಂಡಲ್ವುಡ್ ನಟಿ ರಾಗಿಣಿ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದ್ದು ದೂರು ಸಹ ದಾಖಲಾಗಿದೆ. ನಾಟಿಕೋಳಿ ಚಿತ್ರದ ನಿರ್ಮಾಪಕ ವೆಂಕಟೇಶ್ ರಾಗಿಣಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಜೆಪಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಾಟಿಕೋಳಿ ಚಿತ್ರದಲ್ಲಿ ಅಭಿನಯಕ್ಕಾಗಿ ರಾಗಿಣಿ ಸಂಭಾವನೆ ಪಡೆದಿದ್ರು. ಆದ್ರೆ ಕೆಲ ಕಾರಣಾಂತರಗಳಿಂದ ಸಿನಿಮಾದಲ್ಲಿ ನಟಿಸೋಲ್ಲ ಅಂತ ಹೇಳಿದ್ರು. ಈಗ ನೀಡಿದ್ದ ದುಡ್ಡನ್ನ ವಾಪಸ್ ನೀಡಲ್ಲ ಅಂತ ತಮ್ಮ ದೂರಿನಲ್ಲಿ ಅದರ ನಿರ್ಮಾಪಕ ವೆಂಕಟೇಶ್ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ರಾಗಿಣಿ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಏನ್ ಹೇಳುತ್ತೆ ಕಂಪ್ಲೇಂಟ್ ಕಾಪಿ? ಸಂಗೀತ, ಈಗಾಗಲೇ ನಾಟಿಕೋಳಿ ಅನ್ನುವಂತಹ ಒಂದು ಏನು ಚಿತ್ರದ ಕುರಿತು ಈ ವಿವಾದ ಎದ್ದಿರುವಂತದ್ದು, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಈ ಚಿತ್ರದ ವಿರುದ್ಧ ಒಂದು ವಿವಾದಾತ್ಮಕ ಇದು ಕೂಡ ನಡೆದಿತ್ತು. ಅದಾದ ಬಳಿಕ ಚಿತ್ರ ಒಂದು ಸ್ಥಗಿತಗೊಂಡಿತ್ತು. ಈ ನಿಟ್ಟಿನಲ್ಲಿ 10 ಲಕ್ಷ ಅಡ್ವಾನ್ಸ್ ಅನ್ನ ಮೊದಲನೇದಾಗಿ ಆಕೆ ರಾಗಿಣಿ ದ್ವಿವೇದಿ ಅವಳು ತೆಗೆದುಕೊಂಡಿರ್ತಾಳೆ. ಅದಾದ ಬಳಿಕ ಆತನ ತಮ್ಮ ರುದ್ರಾಕ್ಷ ದೀಕ್ಷಿತ್ ಅವರು ಕೂಡ ಏನು 6 ಲಕ್ಷದವರೆಗೂ ಒಂದು ಅಮೌಂಟ್ ಅನ್ನು ತಗೊಂಡಿರ್ತಾರೆ. ಅದಾದ ಬಳಿಕ ಚಿತ್ರೀಕರಣ ಒಂದು ಸ್ಥಗಿತಗೊಳ್ಳುತ್ತೆ. ಈ ಪ್ರಕರಣವಾಗಿ ಹಣವನ್ನ ಕೇಳ್ತಾರೆ, ಆದ್ರೆ ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಕೊಡೋದಿಲ್ಲ. ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಫಿಲ್ಮ್ ಚೇಂಬರ್ ಅಲ್ಲಿ ಆಗುತ್ತೆ. ಒಂದು ನೋಟಿಸ್ ಕೂಡ ಹೋಗಿರುತ್ತೆ. ರಾಕ್ಲೈನ್ ವೆಂಕಟೇಶ್ ಅವರ ವಿರುದ್ಧ ಏನು ಅವರು ಒಂದು ನೋಟಿಸ್ ಅನ್ನು ಕೊಟ್ಟಿರ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ಇರೋದಿಲ್ಲ. ಈ ಕಾರಣದಿಂದಾಗಿ ನಂತರ ಕೇಳಿದಾಗ ಈ ರೀತಿ ಹಣ ವಾಪಸ್ ಬೇಕು ಅಂತ ಕೇಳಿದ್ರೆ ನೆಕ್ಸ್ಟ್ ಪಿಕ್ಚರ್ಗೆ ನಾವು ವಜಾ ಮಾಡ್ಕೊತೀವಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ ಪದೇ ಪದೇ ಈ ರೀತಿಯಾಗಿ ಅವರು ಮುಂದೂಡ್ತಾ ಇರೋ ಕಾರಣದಿಂದಾಗಿ ಜೆಪಿ ನಗರದಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತದ್ದು. ಅಭಿಷೇಕ್, ಈಗ ಪೊಲೀಸರ ಮುಂದಿನ ನಡೆ ಏನಿರುತ್ತೆ? ರಾಗಿಣಿಯನ್ನ ವಿಚಾರಣೆಗೆ ಒಳಪಡಿಸ್ತಾರಾ ಅಥವಾ ಅವರೇ ಹೋಗಿ ಖುದ್ದು ವಿಚಾರಣೆ ನಡೆಸ್ತಾರಾ? ನೆಕ್ಸ್ಟ್ ಸ್ಟೆಪ್ ಏನು? ಸಂಗೀತ, ಪೊಲೀಸರು ಯಾವುದೇ ಕೂಡ ಅಕ್ಯೂಸ್ ಕಡೆ ಹೋಗೋದಿಲ್ಲ. ಏನಿದ್ರು ಠಾಣೆಗೆ ಕರೆಸಿ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಅಲ್ಲಿ ಠಾಣೆಗೆ ಬರ್ಲೇಬೇಕಾಗುತ್ತೆ. ಯಾಕಂದ್ರೆ FIR ಕೂಡ ದಾಖಲಾಗಿರುವಂತದ್ದು. ಈಗ ಏನಿದೆ FIR ಅಲ್ಲಿ ಯಾವ ರೀತಿ ಕೇಸ್ ಹಾಕಿದೆ, ಅದು ಸಿವಿಲ್ ಡಿಸ್ಪ್ಯೂಟ್ ಅಥವಾ ಲಾ ಅಂಡ್ ಆರ್ಡರ್ ಬರುತ್ತಾ ಅನ್ನುವಂತಹ ಒಂದು ಮಾತನ್ನ ಅದನ್ನ ಅಲ್ಲಿ ಡಿವೈಡ್ ಗಳನ್ನ ಮಾಡ್ಕೊಂಡು ಯಾವ ಸೆಕ್ಷನ್ಗೆ ಹಾಕ್ಬೇಕು ಅನ್ನುವಂಥದ್ದು ಇವಾಗ ಕೂಡ ಪರಿಶೀಲನೆ ನಡೀತಾ ಇದೆ. ಮತ್ತೆ ಈಗಾಗಲೇ ಏನು ಅದರ ಒಂದು FIR ಕಾಪಿ ಏನಿದೆ, ಆ FIR ಕಾಪಿಯನ್ನು ಕೂಡ ಎಲ್ಲ ಇದಕ್ಕೆ ಏನು ಇವ್ರಿಗೆ ಕೊಟ್ಟಿರುವಂತದ್ದು, ವೆಂಕಟೇಶ್ ಅವರಿಗೆ ಕೊಟ್ಟಿರುವಂತದ್ದು. ಈಗ ಯಾವ ಸೆಕ್ಷನ್ ಅಲ್ಲಿ ಅವರನ್ನ ಪ್ರಕರಣ ದಾಖಲು ಮಾಡ್ಬೇಕು ಅನ್ನುವಂಥದ್ದು ಇವಾಗ ಕೂಡ ಒಂದು ವಿಚಾರ ನಡೀತಾ ಇದೆ. ಸದ್ಯಕ್ಕೆ ಏನು ಇದೇನಾದ್ರೂ ಪ್ರೂವ್ ಆದ್ರೆ ರಾಗಿಣಿ ಅವರು ಜೆಪಿ ನಗರಕ್ಕೆ ಬರ್ಲೇಬೇಕಾಗುತ್ತೆ, ಅಲ್ಲಿ ವಿಚಾರಣೆ ಎದುರಿಸಬೇಕಾಗುತ್ತೆ. ಸಂಗೀತ, ರೈಟ್. ಈಗ ರಾಗಿಣಿ ಮುಂದಿರುವಂತಹ ಆಪ್ಷನ್ ಏನು? ಏನಾದ್ರೂ ಈಗ ಪ್ರಕರಣ ದಾಖಲಾಗಿದೆ, FIR ಕೂಡ ರಿಜಿಸ್ಟರ್ ಆಗಿದೆ ಅಂದ್ರೆ ರಾಗಿಣಿ ಏನಾದ್ರೂ ಈಗ ನಾನು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿ ಅದನ್ನ ಸೆಟಲ್ ಮಾಡ್ಕೊಳ್ಬಹುದಾ ಆಫ್ ದ ಪೊಲೀಸ್ ಸ್ಟೇಷನ್? ಆಪ್ಷನ್ ಇರೋದು ಅದೊಂದು ಮಾತ್ರ. ಯಾಕಂದ್ರೆ ಎಷ್ಟು ಅಮೌಂಟ್ ಇದೆಯೋ ಆಕೆ ಏನಾದ್ರೂ ತೆಗೆದುಕೊಂಡಿದ್ರೆ ಅದಕ್ಕೆ ವೆಂಕಟೇಶ್ ಅವ್ರ ಹತ್ರ ಏನಾದ್ರೂ ಅಗ್ರಿಮೆಂಟ್ಸ್ ಏನಾದ್ರೂ ಇದ್ರೆ ಆ ದುಡ್ಡನ್ನ ವಾಪಸ್ ಕೊಟ್ಟು ಅಲ್ಲಿ ಕಂಪ್ಲೇಂಟ್ ಅನ್ನ ವಾಪಸ್ ಪಡೆಯೋ ಒಂದು ಇದು ಕೂಡ ಇದೆ, ಆಪ್ಷನ್ ಕೂಡ ಇದೆ. ಆದ್ರೆ ಆಕೆ ನಡೆಯ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಆಕೆ ಅಕಸ್ಮಾತ್ ನಾನು ಕೊಟ್ಟಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರೆ ಅಥವಾ ನಾನು ಪೂರ್ತಿಯಾಗಿ ನಾನು ಸೆಟ್ಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ಮುಂದುವರಿಯೋ ಸಾಧ್ಯತೆ ಕೂಡ ಇದೆ. ಸಂಗೀತ, ಥ್ಯಾಂಕ್ ಯು ಅಭಿಷೇಕ್.